ಬಿಬಿಎಂಪಿ ಭಾಗದಲ್ಲಿ ಸಾಕಷ್ಟು ರೀತಿಯಾಗಿ ಡೆಂಗಿ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗ್ತಾ ಇತ್ತು. ಇದೀಗ ಬೆಂಗಳೂರಿನಲ್ಲಿ ಡೆಂಗಿ ಪ್ರಕರಣಗಳ ತಡೆಗೆ ಬಿಬಿಎಂಪಿ ಕಸರತ್ತು ಆರಂಭಿಸಿದೆ. ಡೆಂಗಿ ನಿಯಂತ್ರಣ ಮಾಡೋದಕ್ಕೆ ಅಂತ ಮನೆಗಳಿಗೆ ತೆರಳಿ ಸಮೀಕ್ಷೆ ಮಾಡೋದಕ್ಕೆ 1500 ಜನರ ಒಂದು ತಂಡವನ್ನು ರಚನೆ ಮಾಡಲಾಗಿದೆ. ಪ್ರತಿ ವಾರ 12 ಲಕ್ಷ ಮನೆಗಳ ಸರ್ವೆ ನಡೆಸೋದಕ್ಕೆ ಅಂತ ಇದೀಗ ಬಿಬಿಎಂಪಿ ಯೋಚನೆ ಮಾಡ್ತಾ ಇದೆ. ಒಂದು ಪ್ಲಾನ್ ಹಾಕೊಂಡು ಪ್ರತಿ ವಾರ 12 ಲಕ್ಷ ಮನೆಗಳಿಗೆ ತೆರಳಿ ಆರೋಗ್ಯ ಸಮಸ್ಯೆ ಏನಾದರೂ ಉಂಟಾಗ್ತಾ ಇದೆಯಾ, ಅದೇ ರೀತಿ ಯಾರಾದರೂ ಮನೆಯಲ್ಲಿ ಆರೋಗ್ಯ ತಪ್ಪಿದಂಥವ್ರು ಯಾರಾದರೂ ಇದ್ದಾರಾ, ಆರೋಗ್ಯದಲ್ಲಿ ಏರ್ಪೇರು ಉಂಟಾಗಿದ್ದಂಥವ್ರು ಯಾರಾದರೂ ಇದ್ದಾರಾ, ಇನ್ನು ಅದೇ ರೀತಿಯಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮುನ್ನೆಚ್ಚರಿಕಾ ಕ್ರಮಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಲ್ಲೂ ಕೂಡ ಅಧಿಕಾರಿಗಳು ಅದೇ ರೀತಿಯಾಗಿ ಒಂದು ತಂಡವನ್ನು ರಚನೆ ಮಾಡಿಕೊಂಡು ಅದರ ಮೂಲಕವಾಗಿ ಸರ್ವೆ ನಡೆಸೋದಕ್ಕೆ ಅಂತ ಇದೀಗ ಬಿಬಿಎಂಪಿ ಮುಂದಾಗ್ತಾ ಇದೆ. ಅದೇ ರೀತಿಯಾಗಿ ಪ್ರತಿಯೊಂದು ಮನೆಗಳಿಗೆ ತೆರಳಿ ನಿಂತಿರುವಂತಹ ನೀರು, ಅದೇ ರೀತಿಯಾಗಿ ಮನೆಯ ಎದುರು ಇರುವಂತಹ ಚರಂಡಿಗಳಾಗಿರಬಹುದು, ಅದೆಲ್ಲವನ್ನೂ ಕೂಡ ಅವಲೋಕನ ಮಾಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಲಿದ್ದಾರೆ. ಡೆಂಗಿ ಸೋಂಕನ್ನು ಪತ್ತೆ ಮಾಡೋದು ಹಾಗೂ ಅದನ್ನು ತಡೆಯುವಿಕೆ ಅಂತ ಒಂದು ಪ್ರಯತ್ನವನ್ನು ಕೂಡ ಬಿಬಿಎಂಪಿ ಅಧಿಕಾರಿಗಳು ಮಾಡಲಿದ್ದಾರೆ. ಆಶಾ ಕಾರ್ಯಕರ್ತೆಯರು, ಅದೇ ರೀತಿಯಾಗಿ ANM ಕಾರ್ಯಕರ್ತರು, ಆರೋಗ್ಯ ಅಧಿಕಾರಿಗಳನ್ನು ಒಳಗೊಂಡಿರುವಂತಹ ತಂಡಗಳನ್ನು ರಚನೆ ಮಾಡಲಾಗಿದೆ. ಸದ್ಯ ಬೆಂಗಳೂರು ನಗರದಲ್ಲಿ 2000 ಪ್ರಕರಣಗಳು ದಾಖಲಾಗಿದ್ದಾವೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲೆಡೆ ಕಟ್ಟೆಚ್ಚರದಿಂದ ಇರೋದಕ್ಕೆ ಅಂತ ಬಿಬಿಎಂಪಿ ಸೂಚನೆ ಕೂಡ ಕೊಟ್ಟಿದೆ. ಇನ್ನು ಅದೇ ರೀತಿಯಾಗಿ ಡೆಂಗಿ ಪ್ರಕರಣಗಳನ್ನು ತಡೆಯೋದಕ್ಕೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳಿದ್ದಾವೆ, ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸುವಂತೆ ಸಾರ್ವಜನಿಕರಲ್ಲಿ ಮನವಿ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಎಲ್ಲೂ ನೀರು ನಿಲ್ಲದಂತೆ ನೋಡಿಕೊಳ್ಬೇಕು. ಅದೇ ರೀತಿಯಾಗಿ ಶೇಖರಣೆ ಮಾಡಿ ಇಟ್ಕೊಂಡಿರುವಂತಹ ನೀರುಗಳಲ್ಲಿ ಸೊಳ್ಳೆಯ ಲಾರ್ವಾಗಳು ಏನಾದರೂ ಇದ್ದರೆ ನೀರನ್ನು ಶುಚಿಗೊಳಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡಬೇಕು ಅಂತ ಕರೆ ಕೊಡಲಾಗ್ತಾ ಇದೆ.